ನೆಲೆ ಇಲ್ಲ, ಎಷ್ಟೋ ಜನಗಳಿಗೆ ಮನೆ ಇಲ್ಲ, ಎಷ್ಟೋ ಜನಗಳಿಗೆ ಅದೊಂದು ಆಸ್ತಿ ಅನ್ನುವಂಥದ್ದಿಲ್ಲ, ನೊಂದ್ಕೋತಾರೆ. ನನಗೂ ಒಂದು ಸ್ವಲ್ಪ ಭೂಮಿ ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ. ಅದ್ರಲ್ಲಿ ನನ್ನ ತಾಯಿಯವರು ನೊಂದ್ಕೊಂಡವ್ರು. ಆ ನೋವೇ ಅವ್ರನ್ನ ಇಷ್ಟೆಲ್ಲ ಸಂಪಾದನೆ ಮಾಡಿಸಿದ್ದು ಜೀವನದಲ್ಲಿ. ಆಮೇಲೆ ನಮ್ಮ ಭಾಷೆಗೆ ತಕ್ಕ ಒಂದು ಗೌರವ ಸಿಗಲಿಲ್ಲ. ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಮೊದಲನೇ ಸ್ಥಾನ ಇಲ್ಲ. ಅದು ಎಲ್ರಿಗೂ ನೋವಾಗತ್ತೆ. ಈಗ ನಾ ಹಿಂದಿಲಿ ಹಾಡಿರ್ಬೋದು, ಆದರೆ ಆ ಹಾಡಿರುವಂಥ ಒಂದು ಅರ್ಥ ಏನು ಅಂತ ಹೇಳಿದ್ರೆ ಅದರ ಅರ್ಥ, ಆ ನಿಗೂಢತೆ ಅದರಲ್ಲಿ ಕೂತಿತ್ತು ಅಷ್ಟೇ. ಅದ್ರ ಬಂದ ಹಿಂದಿನೇ ಶ್ರೇಷ್ಠ ಅಥವಾ ಹಿಂದಿನೇ ಮಟ್ಟ ಅಂತ ನಾನು ಹೇಳಕ್ ಬಂದಿಲ್ಲ. ನಮ್ಮ ನಾಡಿನಲ್ಲಿ ಸರೋಜಿನಿ ಮಹಿಷಿ ವರದಿ ಅದು ಅನುಷ್ಠಾನಕ್ಕೆ ಖಂಡಿತ ಬರಬೇಕು. ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಅವರ ಒಂದು ಬದುಕಿಗೆ, ಅವರ ಅಸ್ತಿತ್ವಕ್ಕೆ, ಅವರಿಗೆ ಮೊದಲು ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಕೆಲಸ ಸಿಗಬೇಕು. ಇದನ್ನು ನಾನು ಭಾರಿ ನಮ್ರತೆಯಿಂದ ನಮ್ಮ ಮುಖ್ಯಮಂತ್ರಿಗಳಿಗೆ, ಆಮೇಲೆ ಯಾವತ್ತಾದರೂ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮೀಟ್ ಮಾಡ್ರಿ, ಆ ಮೀಟಿಂಗ್ ಇಡ್ರಿ. ಈ ಪ್ರಾರಂಭದಲ್ಲೇ ನಾವು ಶುರು ಮಾಡ್ಕೋಬೋದು. ಸಿಂಗಪೂರಲ್ಲಿ ರಘುರಾಮ್ ರಾಜನ್ ಇದ್ದಾರೆ, ಮಾಜಿ RBI ಗವರ್ನರು, ಸಿಂಗಪೂರಲ್ಲಿದ್ದಾರೆ. ಅವ್ರಿಗೂ ಕರ್ನಾಟಕದ ಮೇಲೂ ಒಲವಿದೆ, ಭಾರತದ ಮೇಲೆ ಒಲವಿದೆ. ಸೊ ದಯವಿಟ್ಟು ಅಂಥವ್ರನ್ನೆಲ್ಲ ಕನ್ಸಲ್ಟ್ ಮಾಡಿ, ದಯವಿಟ್ಟು ಇಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆಗೋ ಹಾಗೆ, ನಮ್ಮ ನೆಲಮಂಗಲಕ್ಕೂ ಯಾವುದಾದ್ರೂ ಒಂದು ಸಾಫ್ಟ್ವೇರ್ ಕಂಪನಿ ಬರೋ ಹಾಗೆ. ಬರೀ ಗೋಡೌನ್ಗಳಾಗಿದೆ ಪರಿಸ್ಥಿತಿ. ಸಾಫ್ಟ್ವೇರ್ ಕಂಪನಿಗಳು ಯಾವುದಾದ್ರೂ ಬಂದರೆ ಪಾಪ ಯುವಕರೆಲ್ಲ ಚೆನ್ನಾಗಾಗ್ಬಿಡ್ತಾರೆ ಅಷ್ಟೇ. ಸರ್, ಕೊನೆಯ ಪ್ರಶ್ನೆ. ಅಮ್ಮನವ್ರಿಗೆ ಕೊನೆಯ ಆಸೆ ಇತ್ತು, ಅಂದ್ರೆ ಹಿರಿಯ ಕಲಾವಿದರಿಗೆ ಪೆನ್ಷನ್ ಕೊಡಿಸ್ಬೇಕನ್ನುವಂಥದ್ದು. DKಶಿ ಅವ್ರ ಜೊತೆಗೂ ಮಾತನಾಡಿದ್ರು. ಎಲ್ಲಿವರೆಗೂ ಬಂತು ಸರ್ ಅದು? ಈಗ 15ನೇ ತಾರೀಕುವರೆಗೂ ಉಪಮುಖ್ಯಮಂತ್ರಿಗಳು ಭಾರಿ ಬ್ಯುಸಿಯಾಗಿದ್ದಾರೆ ಅಂತ ಹೇಳಿದ್ರು. ಇದು ಒಂದು ಕಲಾವಿದರ ಬಗ್ಗೆ ಅದನ್ನ ಮಾತಾಡೋದಕ್ಕೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು NM ಸುರೇಶ್ ಅವರು, ಮತ್ತೆ ಮಾಜಿ ಅಧ್ಯಕ್ಷರು ಬಾಮಾ ಹರೀಶ್ ಅವರು ಎಲ್ಲ ಸೇರ್ಕೊಂಡು, ನಮ್ಮ ಬಾಮಾ ಗಿರೀಶ್ ಅವ್ರ ತಮ್ಮನವರು ಕೂಡ ಈಗ ಖಜಾಂತಿಯಾಗಿದ್ದಾರೆ, ಸೆಕ್ರೆಟರಿ ಆಗಿದ್ದಾರೆ, ಕಾರ್ಯದರ್ಶಿ ಆಗಿದ್ದಾರೆ. ಅವರನ್ನೆಲ್ಲ ಕರ್ಕೊಂಡು ಖಂಡಿತ ನಾವು ಬಣ್ಕರ್ ಅವ್ರನ್ನ ಕರ್ಕೊಂಡು ಉಪಮುಖ್ಯಮಂತ್ರಿಗಳವರ ಉಪಸ್ಥಿತಿಯಲ್ಲಿ ಮಾತಾಡಿ ಏನು ಮಾಡೋಕ್ಕಾಗುತ್ತೋ ಅದು ಮಾಡಲೇಬೇಕು ಅನ್ನುವಂಥ ಹಠ ಇದೆ. ನಿಮ್ಮೆಲ್ಲರೂ ಪ್ರೋತ್ಸಾಹ ಇದಕ್ಕಿರುತ್ತೆ ಅಂತ ನಾನು ನಂಬ್ತಾ ಇದ್ದೀನಿ. ಒಂದು. ಎರಡನೇದು, DC ಅವರು ಇವತ್ತು ನನಗೆ ಮೆಸೇಜ್ ಕಳಿಸಿದ್ದಾರೆ. ಈ ರೀತಿ ಆದಷ್ಟು ಬೇಗ ಈಗ ಈ 2ನೇ ವಾರದಲ್ಲಿ ಅರಣ್ಯ ಇಲಾಖೆ ಬಗ್ಗೆ ಒಂದು ಚರ್ಚೆ ಇಟ್ಕೊಂಡ್ಬಿಡೋಣ ಅಂತ. ಅದು ನನ್ನ ತಾಯಿಯವರು 4-5 ವರ್ಷದಿಂದ ಸತತವಾಗಿ ಹೋರಾಡಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಅರಣ್ಯ ಅಂತಕ್ಕಂಥದ್ದು ಏನಿದೆಯೋ ಅದು ನಮ್ಗೆ ಬೇಡ. ನಮಗೆ ಅರಣ್ಯ ಇತರೆ ಭೂಮಿ, ಯಾವ ಕಂದಾಯ ಭೂಮಿನೆಲ್ಲ ದಯವಿಟ್ಟು ನೀವು ಅದನ್ನು ಯಾವುದೋ ಒಂದು ಕಾಲದ ಇದಕ್ಕೋಸ್ಕರ ನೀವು ಅದನ್ನು ತೆರವು ಮಾಡಿಸುವಂಥದ್ದು ನ್ಯಾಯ ಅಲ್ಲ. ದಯವಿಟ್ಟು ಅದಕ್ಕೊಂದು ಒಳ್ಳೆ ಸೂಕ್ತವಾದ ಪರಿಹಾರ ನಿಮ್ಮ ಸರ್ಕಾರ ನೀಡಕ್ಕೆ ಸಾಧ್ಯ.